ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಮೇ ತಿಂಗಳು ಸಾಮಾನ್ಯವಾದ ದಿನವಲ್ಲ. ಈ ತಿಂಗಳು ಅತ್ಯದ್ಭುತವಾದ ಸಮಯ. ಇದು ಅದೃಷ್ಟದ ಸಂಪೂರ್ಣವಾದ ಸಮಯ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ವೃಷಭ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನ ಮೇ 25ರಿಂದ 30ನೇ ತಾರೀಕಿನ ನಂತರ ಅದ್ಭುತವಾದ ತಿರುವು ಮತ್ತು ವಿಶೇಷವಾಗಿರುವಂತಹ ಪ್ರಯತ್ನಗಳಿಗೆ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನವನ್ನು ಕಷ್ಟಕ್ಕೆ ತಳ್ಳಲು ಪ್ರಯತ್ನಿಸುತ್ತಿರುವಂತಹ ವ್ಯಕ್ತಿಗಳ ಹೆಸರು ಬಹಿರಂಗವಾಗುತ್ತೆ. ಅದೇ ರೀತಿ ನಿಮ್ಮನ್ನು ವಿಶೇಷವಾಗಿ ಲಾಭದ ಕಡೆಗೆ ತಿರುಗಿಸುವಂತಹ ಒಬ್ಬ ವಿಶೇಷ ಮಹಿಳೆಯ ಕಾಲ್ಗುಣದಿಂದ ನಿಮ್ಮ ಜೀವನದ ಕಷ್ಟಗಳು ಪರಿಹಾರವಾಗುವಂತಹ ಸಂದರ್ಭ ಕೂಡ ಎದುರಾಗುತ್ತೆ. ಎರಡನ್ನೂ ಕೂಡ ಒಟ್ಟಿಗೆ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ನೀವು ಯಾವ ರೀತಿ ಪಡೆದುಕೊಳ್ಬೇಕು, ಈ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಚಿಕ್ಕ ಪರಿಹಾರಗಳು ಯಾವುದು, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ. ಈಗ ಅಧಿಕ ಮಾಸ ಪ್ರಾರಂಭವಾಗಿದೆ. ಗುರು ಪುಷ್ಯಾಮೃತ ಯೋಗ ಕೂಡ ಮುಗಿದಿದೆ. ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಪ್ರಾರಂಭವಾಗ್ತಾ ಇದೆ. ಖಂಡಿತವಾಗಿ ನಿಮ್ಮ ಜೀವನ ಈಗ ದೊಡ್ಡ ದೊಡ್ಡ ಬದಲಾವಣೆ ನಡೆಯುತ್ತೆ. ಅದನ್ನು ತಪ್ಪಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ನೀವು ಜೀವನದಲ್ಲಿ ಎಲ್ಲ ರೀತಿಯ ಅದೃಷ್ಟವನ್ನು ಸೃಷ್ಟಿ ಮಾಡಿಕೊಳ್ತೀರಾ. ಕೆಲವೊಂದಿಷ್ಟು ಅಸೂಯೆ ಪಡುವಂತಹ ಜನರು ನಿಮ್ಮ ವಿರುದ್ಧವಾಗಿ ತಂತ್ರಗಳನ್ನು ಶುರು ಮಾಡ್ತಾರೆ. ಹೌದು ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಮೇ ತಿಂಗಳು 21ರಿಂದ 25ನೇ ತಾರೀಕಿನವರೆಗೂ ಕೂಡ ನಡೆಯುವಂತಹ ಬದಲಾವಣೆಗಳು ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಏಕೆಂದರೆ ಖಂಡಿತ ಈ ಸಮಯ ವಿಶೇಷವಾಗಿದೆ. ಅಧಿಕ ಮಾಸ ಶುರುವಾಗಿದೆ. ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ತೊಂದರೆಗಳು ಪ್ರತಿಯೊಂದು ದೂರವಾಗಿ ಭಾಗ್ಯದ ಬಾಗಿಲು ತೆರೆದುಕೊಳ್ಳುವಂತಹ ಅದ್ಭುತವಾದ ಸಮಯ. ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆ ಕಾಲಿಡುತ್ತಾರೆ. ನಿಮ್ಮ ಜೀವನದ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸ್ತಾರೆ. ವಿಶೇಷವಾಗಿ ಆತ್ಮೀಯ ಸ್ನೇಹಿತರೆ, ಈಗ ನಿಮ್ಮ ಜೀವನ ಒಂದು ಅದ್ಭುತವಾದ ಒಂದು ತಿರುವಿನ ಜೊತೆಗೆ ನಡೆಯುವಂತಹ ಸಮಯ. ತಿರುವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋಕೆ ಯಾವ ರೀತಿಯ ಒಂದು ಉಪಾಯವನ್ನು ಮಾಡಬೇಕು ಅನ್ನೋದನ್ನು ಕೂಡ ಮನಸ್ಸಿನಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಯಾವ ರೀತಿ ಬರುತ್ತೆ, ಆ ಮಹಿಳೆ ಯಾರು ಮತ್ತು ನಿಮ್ಮ ಜೀವನದಲ್ಲಿ ತೊಂದರೆ ಕೊಡೋದಕ್ಕೆ ಬಂದಿರತಕ್ಕಂಥ ಇಬ್ಬರು ಮಹಿಳೆಯರು ಯಾರು, ಎಲ್ಲವನ್ನ ಕೂಡ ಈಗ ತಿಳ್ಕೊಳ್ತಾ ಹೋಗೋಣ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ಇನ್ನು ಮುಂದಿನ ಜೀವನ ಪ್ರತಿಯೊಂದು ಸಮಸ್ಯೆಗೆ ಸುಲಭವಾಗಿ ಪರಿಹಾರ ಸಿಗುತ್ತೆ. ದೇವರ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ನೀವು ಮಾಡುವಂತಹ ಕೆಲಸದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಸಂದರ್ಭ. ಏಕೆಂದರೆ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಸಂತೋಷ ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಈಗ ಪ್ರಾರಂಭವಾಗ್ತಾ ಹೋಗುತ್ತೆ. ಕಳೆದ ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದೀರಾ. ದುಃಖಗಳನ್ನು, ಎಲ್ಲ ರೀತಿಯ ಕಷ್ಟಗಳನ್ನು, ನೋವನ್ನು ಅನುಭವಿಸಿ ಈಗ ಒಂದು ಹಂತಕ್ಕೆ ಬಂದು ತಲುಪಿದ್ದೀರಾ. ಈಗಿನ ಮುಂದಿನ ಹಂತ ನಿಮ್ಮ ಜೀವನಕ್ಕೆ ಬರೀ ಸಂತೋಷವನ್ನು ಕೊಡೋದಷ್ಟೇ ಆಗಿರುತ್ತೆ. ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಷ್ಟೇ ಆಗಿರುತ್ತೆ. ಆದ್ದರಿಂದ ಈ ಸಮಯವನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸೋದನ್ನು ಕಲಿಬೇಕಾಗುತ್ತೆ. ಯಾವಾಗಲೂ ಕೂಡ ಸಂತೋಷವಾಗಿದ್ದಾಗ ಯಾರಿಗೂ ಕೂಡ ಮಾತನ್ನು ಕೊಡಬೇಡಿ. ದುಃಖದಲ್ಲಿದ್ದಾಗ ಯಾರ ಜೊತೆ ಕೂಡ ಜಗಳ ಮತ್ತು ವೈಮನಸ್ಸನ್ನು ಮಾಡ್ಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಈಗ ಮಹತ್ತರವಾದ ಬದಲಾವಣೆಯ ಗಾಳಿ ಬೀಸುತ್ತದೆ. ಏಕೆಂದರೆ ಗುರು ಪುಷ್ಯಾಮೃತ ಯೋಗ ಮುಗಿದಿದೆ. ಅದೇ ರೀತಿ ಜ್ಯೇಷ್ಠ ಮಾಸ ಆರಂಭವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ವಿಷ್ಣುವಿನ ಅನುಗ್ರಹ, ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಸಂಪೂರ್ಣವಾದ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಸಮಯ. ಒಟ್ಟಾರೆ ನಿಮ್ಮ ಜೀವನವನ್ನು ಯಾವ ರೀತಿ ಅದ್ಭುತ ಮಾಡಿಕೊಳ್ಬೇಕು, ಶ್ರೀಮಂತಿಕೆಯ ಕಡೆಗೆ ಕರೆದುಕೊಂಡು ಹೋಗಬೇಕು, ಪರಿಹಾರವನ್ನು ಕಂಡುಕೊಳ್ಬೇಕು, ಇದಕ್ಕೆಲ್ಲ ಕಾರಣ ಏನು? ಗ್ರಹಗತಿಗಳ ವಿಶೇಷವಾದ ಬದಲಾವಣೆ ಖಂಡಿತವಾಗಿ ನಿಮ್ಮ ಮೇಲೆ ನೇರವಾಗಿರುವ ಪರಿಣಾಮವನ್ನು ಬೀರ್ತಾ ಇದೆ. ಹಲವಾರು ಬಾರಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಆಂತರಿಕ ಸಂಘರ್ಷಗಳು ಕಡಿಮೆ ಆಗುತ್ತೆ. ಪ್ರಪಂಚಕ್ಕೆ ಕಾಣಿಸುವಂತಹ ತೊಂದರೆಗಳು ನಿಮ್ಮ ಮನಸ್ಸಿನ ಒಳಗೆ, ಧೈರ್ಯದ ಒಳಗೆ ಬುದ್ಧಿವಂತಿಕೆ ಇದ್ದರೂ ಕೂಡ ನೀವು ಮುಂದೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿಮಗೆ ಒಂದರ ನಂತರ ಒಂದು ತೊಂದರೆಗಳು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಅವರು ಯಾವಾಗಲೂ ಕೂಡ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಪ್ರತಿ ಸಲ ನೀವು ಮೇಲೆದ್ದಾಗ ಕೂಡ ನಿಮ್ಮನ್ನು ಕೆಳಗೆ ಬೀಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಷ್ಟು ಸುಲಭವಾಗಿ ಯಾವುದು ಕೂಡ ನಿಮಗೆ ಸಿಗ್ತಾ ಇಲ್ಲ. ಕಷ್ಟ, ಮೌನ ಹೋರಾಟ, ಇದಕ್ಕೆಲ್ಲ ಕಾರಣ ಅಂತಂದರೆ ಗ್ರಹಗಳ ಪರಿಸ್ಥಿತಿಯ ಜೊತೆಗೆ ಇಬ್ಬರು ಕೆಟ್ಟ ವ್ಯಕ್ತಿಗಳ ದೃಷ್ಟಿ ದೋಷವಾಗಿರುತ್ತೆ. ಹೌದು ಸ್ನೇಹಿತರೆ, ವೃಷಭ ರಾಶಿಯವರೇ, ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ, ಪ್ರತಿದಿನ ನೀವು ಕಷ್ಟವನ್ನು ಅನುಭವಿಸೋದಕ್ಕೆ ಕಾರಣವಾಗಿರ್ತಕ್ಕಂತಹ ಇಬ್ಬರು ಮಹಿಳೆಯರು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುವಂತಹ ಎಲ್ಲದಕ್ಕೂ ಕೂಡ ಒಳ್ಳೆಯತನವೇ ಕಾರಣವಾಗಿರುತ್ತೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯ ಪ್ರಾರಂಭಿಸಿದರೂ ಕೂಡ ಬೇರೆಯವರ ಒಂದು ಮನಸ್ಥಿತಿ ಕೆಟ್ಟದಾಗಿರೋದ್ರಿಂದ ನಿಮ್ಮ ಮೇಲೆ ಅದರ ಪರಿಣಾಮ ಸತತವಾಗಿ ಬೀರ್ತಾ ಬಂದಿದೆ. ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರುವಂಥವರು ಸ್ವಂತ ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ. ಅವರು ನಿಮ್ಮ ಅದೃಷ್ಟದ ಬಾಗಿಲು
ಬಾಗಿಲನ್ನು ತೆರೆಯುವಂತಹ ಒಂದು ವಿಶೇಷವಾಗಿರುವಂತಹ ಸಂದರ್ಭಗಳನ್ನು ಮುಚ್ಚುತ್ತಾ ಹೋಗಿದ್ದಾರೆ. ಈ ವಿಶೇಷವಾದ ಮಹಿಳೆಯರು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಕಾರಣ ಅಂತಂದರೆ, ನಿಮ್ಮ ಮನೆಯಲ್ಲಿ ಆಲ್ರೆಡಿ ನಿಮಗೆ ಮದುವೆ ಆಗಿ ಒಬ್ಬ ಮಹಿಳೆ ಕಾಲಿಟ್ಟಿದ್ರೆ ಅವರ ಸಂಬಂಧಿಕರಾಗಿರಬಹುದು. ಏಕೆಂದರೆ ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ನಡೀತಿರ್ತಕ್ಕಂತಹ ಬದಲಾವಣೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಎಲ್ಲವನ್ನ ತಿಳಿದುಕೊಳ್ಳಬಹುದು. ಒಂದು ವೇಳೆ ವೃಷಭ ರಾಶಿಯ ಮಹಿಳೆಯರಿಗಾಗಿದ್ದರೆ ಗಂಡನ ಮನೆಯ ಕಡೆಯಲ್ಲಿ ಇರುವತಕ್ಕಂತಹ ಇಬ್ಬರು ಮಹಿಳೆಯರೇ ಕಾರಣವಾಗಿರ್ತಾರೆ. ಅವರುಗಳು ನಿಮ್ಮ ಮೇಲೆ ದ್ವೇಷ, ಅಸೂಯೆಯನ್ನು ಇಟ್ಟುಕೊಳ್ಳೋಕೆ ಕಾರಣ ಅಂತಂದರೆ ನೀವು ಉತ್ತಮವಾಗಿರುವ ಮನಸ್ಥಿತಿಯನ್ನು ಹೊಂದಿರ್ತೀರಾ. ಎಲ್ಲರ ಜೊತೆ ಒಂದು ಪ್ರೀತಿ ಸೌಹಾರ್ದತೆಯಿಂದ ತುಂಬಿರುವಂತಹ ಒಂದು ವಿಶೇಷವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿರ್ತೀರಾ. ಯಾವಾಗಲೂ ಕೂಡ ನೀವು ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇರ್ತೀರಾ. ಬೇರೆಯವರ ಕಣ್ಣನ್ನು ಕುಕ್ಕುವಂತೆ ಮಾಡ್ತಾ ಇದೆ. ಆ ವ್ಯಕ್ತಿಗಳ ಬಗ್ಗೆ ನೀವು ಜಾಗರೂಕತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತೆ. ಅವರು ನಿಮ್ಮ ಹತ್ತಿರದವರೇ ಆಗಿರ್ತಾರೆ. ಹೌದು ವೃಷಭ ರಾಶಿಯವರೇ, ನೀವು ಈ ವಿಡಿಯೋವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ಮಾಡಿದರೆ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ. ಅಂದುಕೊಂಡಂತೆ ಅವರು ಎಲ್ಲವನ್ನ ಸಾಧಿಸಿ ನಿಮಗೆ ಮೋಸ ಮಾಡಿ ನೋವಿನ ನಡುನೀರಿನಲ್ಲಿ ಕೈ ಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ಈಗ ಎಲ್ಲವನ್ನ ತಿಳಿದುಕೊಳ್ಳಿ. ನೀವು ಆಸೆ ಪಟ್ಟಂತಹ ಅದ್ಭುತವಾದ ಬದುಕನ್ನು ಜೀವಿಸಬೇಕು ಅಂತ ಅಂದ್ಕೊಂಡಿದ್ರೆ ಅವರನ್ನು ನೀವು ತಿಳಿದುಕೊಂಡು ಅವರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಬಹಳಷ್ಟು ಆಸೆ, ಕನಸುಗಳು, ಪ್ರೀತಿ, ಉತ್ಸಾಹ ಮತ್ತು ದುಃಖ, ಆಪತ್ತು, ವಿಪತ್ತು, ಕಣ್ಣೀರು ಎಲ್ಲದಕ್ಕೂ ಕೂಡ ಸ್ಥಾನ ಇದೆ. ಅದೇ ರೀತಿ ಎಲ್ಲವನ್ನ ಸರಿಪಡಿಸಿಕೊಳ್ಳುವಂಥ ಅವಕಾಶ ಇನ್ನು ನಿಮ್ಮ ಕೈಯಲ್ಲೇ ಇದೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈಗ ಅವರು ಮಾಡುತ್ತಿರುವಂತಹ ಪ್ರಯೋಗಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಏಕೆಂದರೆ ನಿಮ್ಮ ಮನಸ್ಸು ದುರ್ಬಲವಾಗಿದೆ. ನೀವು ಈಗ ಅದನ್ನು ಸದೃಢ ಮಾಡ್ಕೊಳ್ಬೇಕು ಅಂದರೆ ಖಂಡಿತವಾಗಿ ಧ್ಯಾನ ಮಾಡೋದು, ಯೋಗ ಮಾಡೋದು ಅಥವಾ ಯಾವುದಾದ್ರೂ ಒಳ್ಳೆಯ ಎಕ್ಸಸೈಸ್ಗಳನ್ನು ಮಾಡೋದು, ಬುಕ್ಸನ್ನು ಓದೋದು, ದೇವರ ನಾಮ ಜಪವನ್ನು ಮಾಡೋದು ಖಂಡಿತವಾಗಿ ಶಕ್ತಿಯನ್ನು ತುಂಬುತ್ತೆ. ನಮ್ಮ ಮನಸ್ಸು ದುರ್ಬಲವಾದಾಗ ನಾವು ಎಲ್ಲದರಲ್ಲೂ ಕೂಡ ಸೋಲನ್ನು ಅನುಭವಿಸ್ತೀವಿ. ನಾವು ಯಾವುದೇ ರೀತಿಯ ಕಷ್ಟಕ್ಕೂ ಕೂಡ ಹೆದರದೆ, ಕುಗ್ಗದೆ ಎಲ್ಲವನ್ನ ನಿರ್ವಹಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಖಂಡಿತವಾಗಿ ಸಮಯ ರಾಯರ ಅನುಗ್ರಹವನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದ್ತೀರಾ. ಒಟ್ಟಾರೆಯಾಗಿ ಮೇ 21ರಿಂದ 25ನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಸಂದರ್ಭ. ಇದರ ಜೊತೆಗೆ ಕಳೆದ ಕೆಲವು ದಿನಗಳಿಂದ ನೀವು ಗಮನಿಸಿರಬಹುದು, ನಿಮಗೆ ಪದೇ ಪದೇ ವಾಹನ ಅಪಘಾತ, ಭಯ ಅಥವಾ ಸಣ್ಣ ಪುಟ್ಟ ತೊಂದರೆಗಳು, ಆರೋಗ್ಯದ ಮೇಲೆ ಸಮಸ್ಯೆಗಳು, ಕುಟುಂಬದಲ್ಲಿ ಮೊದಲಿಗಿಂತ ಮನಃಶಾಂತಿ ಕಡಿಮೆ ಆಗಿರಬಹುದು ಮತ್ತು ರಾತ್ರಿಯ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರದೇ ಇರುವಂಥದ್ದು, ಏನೇ ಮಾಡಿದ್ರೂ ಕೂಡ ಕಿರಿಕಿರಿ, ಗೊಂದಲ ನಿಮ್ಮನ್ನು ಕಾಡ್ತಿರಬಹುದು. ಅನಿವಾರ್ಯವಾಗಿ ಕೂಡ ಗೊತ್ತಿಲ್ಲದೆ ಕೂಡ ನೀವು ಭಯವನ್ನು ಅನುಭವಿಸ್ತಾ ಇದ್ದೀರಾ. ಪದೇ ಪದೇ ತೊಂದರೆಗಳನ್ನು ನಿರ್ವಹಿಸ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಅಂದರೆ ಇಬ್ಬರು ಮಹಿಳೆಯರು. ಅವರ ಹೆಸರುಗಳು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅಂದರೆ ಮೊದಲನೇ ಮಹಿಳೆಯ ಹೆಸರು ಸಿ ಇಂದ ಪ್ರಾರಂಭವಾಗುತ್ತೆ, ಎರಡನೇ ಮಹಿಳೆಯ ಹೆಸರು ವೈ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಈ ಇಬ್ಬರು ಮಹಿಳೆಯರು ನಿಮ್ಮ ಅತ್ತೆ ಮನೆಯ ಕಡೆಯ ಸಂಬಂಧಿ ಆಗಿರಬಹುದು ಅಥವಾ ನಿಮ್ಮ ಗಂಡನ ಮನೆಯ ಕಡೆಯ ಸಂಬಂಧಿ ಆಗಿರಬಹುದು. ಒಟ್ಟಾರೆಯಾಗಿ ಆ ಮಹಿಳೆಯರು ನಿಮ್ಮ ನಡುವಿನ ಇರುವಂತಹ ಸಂತೋಷವನ್ನು ಕಸಿದುಕೊಳ್ಳೋಕೆ ಸಾಕಷ್ಟು ರೀತಿಯ ಪ್ರಯತ್ನವನ್ನು ಪಡ್ತಿದ್ದಾರೆ. ಅದಕ್ಕೋಸ್ಕರ ಅವರು ನಿಮ್ಮ ನೇರವಾದ ರಕ್ತ ಸಂಬಂಧಿಗಳಲ್ಲದೆ ಇದ್ರೂ ಕೂಡ ನಿಮ್ಮ ಮೇಲೆ ಜಿದ್ದನ್ನು ಇಟ್ಕೊಂಡಿದ್ದಾರೆ, ದ್ವೇಷವನ್ನು ಬೆಳೆಸ್ಕೊಂಡಿದ್ದಾರೆ. ನಿಮ್ಮ ಕುಟುಂಬಕ್ಕೆ ಹೊರಗಿನಿಂದ ಬಂದಂಥವರು, ಉದಾಹರಣೆಗೆ ಹೆಣ್ಣು ಮಕ್ಕಳಾಗಿದ್ದರೆ ಪುರುಷರ ಕಡೆಯಿಂದ ಸಂಬಂಧವಾಗಿರಬಹುದು, ಪುರುಷರಾಗಿದ್ದರೆ ಹೆಣ್ಣು ಮಕ್ಕಳ ಕಡೆಯಿಂದ ಸಂಬಂಧವಾಗಿರಬಹುದು. ನೀವು ಯಾವ ರೀತಿ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ಮೇಲೆ ಹೋಗೋಕ್ಕೆ ಪ್ರಯತ್ನ ಪಟ್ಟರು ಅವರು ಮತ್ತೆ ನಿಮ್ಮನ್ನು ಕೆಳಗೆ ಬೀಳಿಸಲು ಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವನ್ನ ಸರಿ ಮಾಡ್ಕೊಳ್ಬೇಕು, ನೆಮ್ಮದಿಯಾಗಿರಬೇಕು, ಕಷ್ಟಗಳಿಂದ ಹೊರಗೆ ಬರಬೇಕು ಅಂತ ನೀವು ಆಸೆ ಪಡ್ತಾ ಇದ್ರೆ ಈ ಒಂದು ಅಧಿಕ ಮಾಸದಲ್ಲಿ ನೀವು ಮಾಡಬೇಕಾದ ಸಣ್ಣ ಪರಿಹಾರ ಅಂದರೆ ತುಳಸಿ ದೇವಿಯ ಮುಂದೆ ಪ್ರತಿದಿನ ಸಾಯಂಕಾಲ ದೀಪವನ್ನು ಬೆಳಗಿಸಬೇಕು ಮತ್ತು ಮಹಾಲಕ್ಷ್ಮಿ ದೇವಿಯ ಅಷ್ಟೋತ್ರವನ್ನು ಜಪಿಸಬೇಕು. ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ತೊಂದರೆಗಳು ಬರೋದಕ್ಕೆ ಲಕ್ಷ್ಮೀ ದೇವಿ ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ಒಂದು ಆಲೋವೆರಾ ಗಿಡವನ್ನು ನಿಮ್ಮ ಮನೆಯ ಮುಂಬಾಗಿಲಿಗೆ ಕಟ್ಟಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಯನ್ನು ದೂರ ಮಾಡ್ಕೊಳ್ಬೇಕಂದ್ರೆ ಸಾಯಂಕಾಲದ ಸಮಯದಲ್ಲಿ ನೀವು ಒಂದು ಇಡೀ ಉಪ್ಪನ್ನು ತೆಗೆದುಕೊಂಡು ಮನೆಯವರೆಲ್ಲ ದೃಷ್ಟಿ ತೆಗೆದು ಒಂದು ಲೋಟ ನೀರಿನಲ್ಲಿ ಹಾಕಿ ಕರಗಲು ಬಿಡಬೇಕು. ಅದನ್ನು ಬೆಳಗ್ಗೆ ಎದ್ದು ಯಾರು ತುಳಿಯದೇ ಇರುವಂತಹ ಜಾಗದಲ್ಲಿ ಚೆಲ್ಲಿ ಬರಬೇಕು. ಈ ರೀತಿಯಾಗಿ 21 ದಿನಗಳ ಕಾಲ ಮಾಡ್ತಾ ಬಂದರೆ ನಿಮ್ಮ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ತೊಂದರೆ, ಮಾಟ ಮಂತ್ರ ತಂತ್ರಗಳ ಶಕ್ತಿಗಳು ದೂರವಾಗುತ್ತೆ. ಸಕಾರಾತ್ಮಕವಾದ ಬದಲಾವಣೆ, ಮಹಾವಿಷ್ಣುವಿನ ಆಶೀರ್ವಾದ, ದೇವರ ಅನುಗ್ರಹ ಕೈ ಹಿಡಿಯುತ್ತದೆ. ನಿಮ್ಮ ಸಕಲ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ. ಎಲ್ಲದರಲ್ಲೂ ಕೂಡ ಲಾಭವನ್ನು ಪಡೆದುಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.